ಸುಜಾತ, ನಾ ಹೇಳಿದ ಮತ್ತೆ ನೆನ್ಪಿಟ್ಕೊಂತಿ. ಮಾಮನ ಜೋಡಿ ಭಾಳ ಮಾತಾಡಬೇಡವಾ. ಏನೋ ಈಗ ಮಾಮ ಬರೋ ಹೊತ್ತಾತ. ಅಕಸ್ಮಾತ್ ಏನಾರ ನಿಮ್ಮ ಅತ್ತಿ ಮಾಮನ ಲಗ್ನಕ್ಕೆ ಏನಂದ್ರೆ ಒಲ್ಲತ್ತಿ ನಾ ಲಗ್ನ ಆಗೋದಿಲ್ಲ ಅಂತ ಹೇಳಿ. ಏನ ಮಾಮನ ಲಗ್ನ ಆಗುದಾ? ಒಲ್ಲವ ನಾನು. ಅಯ್ಯೋ ನನ್ನ ಮಗಳೇ, ಹಂಗಾರೆ ನೀನು ಕೇಳಿದ್ರೆ ಒಲ್ಲೆ ಯಾವ್ದಲ್ಲ ನೀನು? ಒಲ್ಲೆ ಅಂತೀನಿ. ಮಾಮನ ಒಲ್ಲಪ್ಪ ಲಗ್ನ ಆಗಕ್ಕ. ಅಯ್ಯೋ ನನ್ನ ಮಗಳೇ, ಅಷ್ಟು ಕೆಲಸ ಮಾಡಿ ಸಾಕು. ಏನು ಮಾಮನ ಮಾತ್ರ ಮದುವೆ ಮಾಡ್ಕೊಳಕ್ಕೆ ಒಲ್ಲ ನಾ ಮಗಳ? ಅತ್ತಿ ಯಮ್ಮ ಬಾರೋ ಪ್ರವೀಣ, ಬರ್ಪ ಒಳಗೆ ಬಾ. ಆರಾಮದಿರತ್ತಿ? ಆರಾಮದೇನು ನೋಡಪ್ಪ. ನಿಮ್ಮವ್ರು ಆರಾಮದಾರ? ಅಪ್ಪಾರ ಆರಾಮದಾರ? ಅಮ್ಮ ಹೆಂಗದಾಳ? ಎಲ್ಲಾರು ಆರಾಮದಾರ. ಬಂದೆ ಅಯ್ಯಪ್ಪ, ಬೆಳಗ್ಗಿಂದ ನಿಂದ ಹಾದಿ ಕಾಯಕತ್ತಿದ್ ನೋಡ. ಇಷ್ಟೊತ್ತು ಯಾಕೆ ಮಾಡಿದಿ? ಇಲ್ಲತ್ತಿ, ನಾ ಬರು ಬಸ್ ಪಂಚರ್ ಆಗಿಬಿಟ್ಟಿತ್ತು. ಮತ್ತ ಪಂಚರ್ ತಿದ್ದಿಸ್ಕೊಂಡು ಬರು ಮಾಟ ಅಂದ್ರೆ ಇಷ್ಟೊತ್ತಾಗ್ಬಿಡ್ತು. ಹೌದನ ಮಕ್ಕ ಅಡಗ್ಲಿ. ಇಂಥ ಹೊತ್ನಾಗ ಎಲ್ಲಾರ ಹೋಗ್ಬೇಕು ಬರ್ಬೇಕಂದ್ರೆ ಇವ್ರದೊಂದು ಗನಾ ಕಾಟಪ್ಪ ತಗ ತಿಂಡಿ. ಬಾ ಬೇಮ್ಮ, ಹೊತ್ತಾತ್ ಹೋಗೋಣ ಬಾ. ಮತ್ ಮಳಿ ಬರೋಂಗ್ ಬೇರೆ ಆಗೈತಿ ಅದಕ್ಕೆ. ನಡಿಯಪ್ಪ, ಬರ್ತೇವೆ. ಈಕಿನ ಕಸ್ತೂರಿ ಹೊತ್ತಕತ್ ನಿಂತಷ್ಟೇ, ಅದಕ್ಕೆ ಬರ್ತೇವೆ. ಹಾಂ ಹೋಗ್ಬರ್ರಿ. ಅವೊಬ್ಬ ಬರ್ತಿದ್ದ, ಮತ್ತು ಅವ್ನು ಓದೋದು ಬೇರೆ ಐತಿ. ಎಲ್ಲಿ ತಗೋ ಪಾಪ, ಒಂದು ಕಾಲೇಜ್ ಐತಿ, ಅವ್ನು ಬಿಟ್ಟು ಬರಕ್ಕೆ ಆಗಂಗಲ್ಲ. ಏನು ಈಕಿನ ಕರ್ಕೊಂಡು ಹೋಗಿರ್ತೇನೆ. ಅವ್ನು ಹಂಗೆ ಬರ್ಬೇಕನ್ಸಿದ್ರೆ ಬಾ, ಅದಕ್ಕೇನು ಆಗೋದೈತಿ. ಆಕೆನು ಇಬ್ಬರಿಗೂ ಕರ್ಕೊಂಬ ಅಂತ ಹೇಳಾಳ. ಮತ್ತು ಅವ್ನು ಪುರ್ಸತ್ ಸಿಗೋದಲ್ಲ ಅಂತ ಈಕಿನೊಬ್ಬಕಿನ ಕರ್ಕೊಂಡು ಹೊಂಟೇನೆ. ಏನು? ಹ್ಞೂ ಅತ್ತೀರ, ನಡಿಯಪ್ಪ. ಕೈ ಚೀಲೆಲ್ಲ ಬಗಲ್ದಾಗ ಅದಾವ, ತೊಗೊಂಡು ನಡಿ ಹೋಗೋಣ. ನಾ ಹೇಳಿದ್ದೆಲ್ಲ ಲಕ್ಷ್ಯ ಐತಿಲ್ಲ? ಹ್ಞೂ ಬೇ. ಅಯ್ಯೋ ದೇವ್ರೇ, ನನ್ನ ಮಗಳನ್ನ ಮನೆಗೆ ಕಳ್ಸೋಕ್ಕೂ ನಂಗೆ ಮನಸ್ಸಿಲ್ಲ. ಎಲ್ಲ ನಾಟಕ. ಆಕೆ ನಾಟಕಕ್ಕೇನು ಕಡಿಮೆ ಇಲ್ಲ. ತವ್ರ ಮನೆ ಅಧಿಕಾರ ಕೈ ಬಿಟ್ಟು ಹೋಗಬಾರ್ದಂತ ಅದ ಮದುವೆ ಮಾಡ್ಕೊಳಕತ್ತಾಳ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಸ್ಕಿನ್ ಎಷ್ಟು ಚೇಂಜ್ ಆಗೈತಿ ನೋಡ್ಬೋದು ನೀವೇ ಇಲ್ಲೆಲ್ಲ. ಏನಪ್ಪಾ ಅಂತಂದ್ರೆ, ಫಸ್ಟ್ ನನಗೆ ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇತ್ತು. ಸೊ ಇದೆಲ್ಲದು ಭಾಳ ನಂಗೆ ಇರಿಟೇಷನ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಪ್ಲೇಸ್ಟೋರ್ ಒಳಗಿರುವಂಥ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟರ್ ಆದೆ. ಸೊ ಅಲ್ಲಿ ನಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಡಾಕ್ಟರ್ ಜೊತೆ ನಾವು ನೇರವಾಗಿ ಮಾತಾಡ್ಬೋದು. ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ. ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ, ಅಥವಾ ಆಕ್ನಿ ಪಿಂಪಲ್ ಯಾವ ರೀತಿ ಅನ್ನೋದನ್ನ ಎಲ್ಲ ಕೇಳ್ತಾರೆ. ಸೊ ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಾಗ್ತತಿ. ಅದಾದ್ಮೇಲೆ ಅಷ್ಟೇ ಅಲ್ಲ, ಅವರು ನಿಮ್ಮ ಸ್ಕಿನ್ ಕೂಡ ಅವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್, ಪಿಂಪಲ್, ಆಮೇಲೆ ಈ ತರ ಬಂಗ್ ಏನೇನಿದೆಯೋ ಎಲ್ಲದನ್ನು ಅವರು ಕ್ಲೀನಾಗಿ ಸರ್ಕಲ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತ ಪ್ರಾಡಕ್ಟ್ನ ಚಲೋ ಅವರು ಕೊಡ್ತಾರೆ. ಸೊ ನನಗೆ ಕೊಟ್ಟಿರೋಂಥ ಪ್ರಾಡಕ್ಟ್, ಸೊ ನನಗೆ ಅವರು ಈ 5 ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಂಗೆ ಐರನ್ ಕಂಟೆಂಟ್ ಬಹಳ ಕಡಿಮೆ ಇರೋ ಕಾರಣದಿಂದ ಇದನ್ನ 1 ಗ್ಲಾಸ್ ನೀರೊಳಗ ಊಟಕ್ಕಿಂತ ಮುಂಚೆ ಹಾಕೊಂಡು ಕುಡೀರಿ ಅಂತೇಳಿ ಕೊಟ್ಟಿರೋದು. D3 ವಿಟಾಮಿನ್ D3 ಪೌಡರ್. ಇದು ಐರನ್ ಕಂಟೆಂಟ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ಕ್ಯೂರ್ ಸ್ಕಿನ್ ಅವ್ರದ್ದು ಒಂದು ಫೇಸ್ ವಾಶ್ ಕೊಟ್ಟಾರ. ಸೊ ಇದನ್ನ ಯೂಸ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಸೊ ಇದನ್ನ ಈ ತರ ಚೆನ್ನಾಗಿ ಜೆಂಟಲ್ ಮಸಾಜ್ ಮಾಡ್ಕೊಂಡ್ಬಿಟ್ಟು ಈ ತರ ವಾಶ್ ಮಾಡ್ಬೇಕಾ. ಕ್ಯೂರ್ ಸ್ಕಿನ್ ಅವ್ರದ್ದು ಫೇಸ್ ವಾಶ್ ಆದ್ಮೇಲೆ, ಸೊ ನಾನು ಕ್ಯೂರ್ ಸ್ಕಿನ್ ಅವ್ರದ್ದು ಆಯಿಲ್ ಕಂಟ್ರೋಲ್ ಹೈಡ್ರಾ ಜೆಲ್ ಅಂತ ಐತೆ, ಅದನ್ನ ಅಪ್ಲೈ ಮಾಡತ್ತೀನಿ. ಇದನ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಆಯಿಲ್ ನ ಕಂಟ್ರೋಲ್ ಮಾಡ್ತೈತಿ. ಇದಾದ್ಮೇಲೆ ನೋಡ್ರಿ, ಆಕ್ನಿ ಪಿಂಪಲ್ ಜೆಲ್. ಇದು ಹೇಳ್ಬೇಕಂತಂದ್ರೆ, ಇದು ಎಲ್ಲೆಲ್ಲಿ ನಿಮ್ಗೆ ಪಿಂಪಲ್ಸ್ ಇರುತ್ತೋ ಸೊ ಅಲ್ಲಲ್ಲೇ ಸ್ವಲ್ಪ ಅಷ್ಟೇ ಅಪ್ಲೈ ಮಾಡ್ಬೇಕು. ಈ ತರ ಇದನ್ನ ಡೈಲಿ ಅಪ್ಲೈ ಮಾಡ್ಬೇಕು. ಸೊ ಇದಾದ್ಮೇಲೆ ಸನ್ಸ್ಕ್ರೀನ್ ಕೊಟ್ಟಾರ ಅವರು. ಕ್ಯೂರ್ ಸ್ಕಿನ್ ಅವ್ರದೇ ಸನ್ಸ್ಕ್ರೀನ್ ಕೊಟ್ಟಾರ. ಇದನ್ನ ನೀವು ಹೊರಗಡೆ ಹೋದ್ರು ಅಪ್ಲೈ ಮಾಡ್ಬೇಕು, ಮನೇಲಿದ್ರು ಕೂಡ ಅಪ್ಲೈ ಮಾಡ್ಬೇಕಾಕೈತಿ. ಇದು ನಿಮ್ಮ ಸನ್ನಿಂದ ನಿಮ್ಮ ಸ್ಕಿನ್ ಅನ್ನ ಟ್ಯಾನ್ ಆಗದೆ ಇರೋ ರೀತಿ ಅವರು ಪ್ರೊಟೆಕ್ಟ್ ಮಾಡುತ್ತೆ. ಇದು ನೋಡ್ರಿ, ಸ್ಕಿನ್ ಎಷ್ಟು ಗ್ಲೋ ಆಗ್ತೈತಿ. ಇಲ್ಲಿ ಜಾಸ್ತಿ ಬಂಗ್ ಇತ್ತ, ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗೈತಿ. ಸೊ ಇನ್ಯಾಕ್ ತಡ, ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಪಿನ್ ಕೋಡ್ ಅಲ್ಲಿ ಕೊಟ್ಟಿರೋಂಥ ಬೀಯಿಂಗ್ UK 100 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗ್ತೈತಿ. ಸೊ ಬೇಗ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ. ಹೆಂಗದಾಳ ಹುಡುಗಿ? ಯವ್ವ ಮಸ್ತ್ ಅದಾಳ್ವಿ. ಕರೀನ ನನಗೆ ಭಾರಿ ಇಷ್ಟ ಆದ್ಲ. ಅಲ್ಲಿ ನೋಡ್ಬೇಕಿನ್ನ ಅಲ್ಲ 4-5 ವರ್ಷ ಆಗಿತ್ತು ನನಗಿನ್ ಚಂದಾಗಿ ನೋಡಿದ್ದೇ ಇಲ್ಲ. ಈಗ ನೋಡಿದ್ದು ಭಾರಿ ಚಂದ ಕಾಣಕತ್ತಾಳ. ಯವ್ವ ದಾರ ಎಲ್ಲ ಆರಾಮಿತ್ತ?
ಬರೋ ಹೊತ್ನ್ಯಾಗ. ಅವಿ ಏನಾರು ತಿನ್ನಕ್ ಕೊಡ್ಸಿದ್ನ ಇಲ್ಲ ಮಾಮ? ಮಾಮ ನಂಗೆ ಚಿಪ್ಸ್ ಕೊಡ್ಸಿದ, ಜ್ಯೂಸ್ ಕೊಡ್ಸಿದ, ಆಮೇಲೆ ನಂಗೆ ಚಾಕ್ಲೇಟ್ ಕೊಡ್ಸಿದ್ನ. ಯವ್ವ ಮಾಮನ ಮ್ಯಾಗ ಭಾರಿ ಜೀವದಿ ಬಿಡು. ಮಾಮನೂ ಅಷ್ಟೇ ನಿನ್ ಮ್ಯಾಗ ಭಾರಿ ಜೀವದಾನ. ಯವ್ವ ಒಳಗ್ ಬಾಬೆ ಬಾ. ಅವು ಚೀಲ ಎಲ್ಲ ತಂದಿಯಲ್ಲ ತೆಗಿಯಾಕತ್ತೇನೆ. ಬಾ ಒಳಗೆ ಅಲ್ಲೇ ಮಾತಾಡ್ಕೊಂತ ಕುಂದ್ರ. ಅವಿ ಮಾಮ ಇಲ್ಲೇ ಅದನ, ಮಾತಾಡ್ಕೊಂತ ನಿಂದ್ರೆ ಬರುವಂತಿ. ಯಾರಿಗೆ ಹುಡುಗಿ? ಏ ಅಣ್ಣ, ಇದು ಅತ್ತಿ ಮಗಳು. ಹಾಂ 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 ಐ ನೀ ಇಬ್ರು ಒಂದೇ ತರ ಅದೀರಿ. ನಾ ಇಬ್ರು ಅವಳಿ ಜೋಳಿ ಅದಕ್ಕೆ ಒಂದೇ ಥರ ಅದೀವಿ. ಐ ಅದ್ರಾಗ ಅಣ್ಣ ಯಾರು ತಮ್ಮ ಯಾರು? ನಾನು ಅಣ್ಣ, ಅವ ತಮ್ಮ. ನನ್ನ ಹೆಸರು ಪ್ರದೀಪ, ಅವನ ಹೆಸರು ಪ್ರವೀಣ. ಹೌದಾ? ನಿಂಗ್ ವಯಸ್ಸೆಷ್ಟು? ನಿಂಗ್ ವಯಸ್ಸೆಷ್ಟು? ನನಗೂ ಅವಂಗೂ ಸೇಮೇ ವಯಸ್ಸು. ಹಾಂ, ಒಂದು ನಿಮಿಷನ 2 ನಿಮಿಷ ಅಂತೇನೋ ಅಂದಂಗೆ ಆತಪ್ಪ ನಮ್ಮವ್ವ. ನಾ ಮುಂಚೆ ಅವ ಆಮೇಲೆ ಅಂತ, ಅದಕ್ಕೆ ನಾ ಅಣ್ಣ ಅವ ತಮ್ಮ. ಹೌದಾ? ಇದು ಅದು ನಾ ಹೋಗ್ತೇನೆ ಅಮ್ಮನ ಜೊತೆ, ಅಮ್ಮನ ಅಂತೇಳಿ. ಅಯ್ಯೋ ಅಣ್ಣ, ಏನ್ ನಾಚಿಕೆ, ಹೆಂಗ್ ಓಡೋದ್ಲ? ಅಡ್ಡಿಲ್ಲ. ನಮಗಿಂತ ಆಕಿ ಎಷ್ಟು ವರ್ಷ ಸಣ್ಣಕ್ಕಿರ್ಬೇಕು? ಭಾಳ ಇರ್ಬೇಕಣ್ಣ. ಬಿಡ್ಲೆ, ನನಗಿಂತ ಹೆಚ್ಚು ಕಮ್ಮಿ ಒಂದು 7-8 ವರ್ಷ ಸಣ್ಣಕ್ಕಿರ್ಬೇಕು ಆಕಿ. 7-8 ವರ್ಷ ಇರ್ಬೇಕು. ನಮಗ್ ಬುದ್ಧಿ ತಿಳಿತಿತ್ತು ಇವ್ರ ಅಣ್ಣ ಹುಟ್ಟಿದಾಗ ಆಗ್ಲೇ. ಅದಾದ್ಮೇಲೆ ಸ್ವಲ್ಪ ಎಷ್ಟು ವರ್ಷಕ್ಕನ ಈಕಿ ಹುಟ್ಟಿದ್ದು ಮತ್ತೆ. ಹೌದಾ? ಹೌದಣ್ಣ, ಒಂದ್ 6-7 ವರ್ಷ ಫರ್ಕ್ ಐತಿ ನಮ್ಗ ಆಕಿಗೆ. ನಡಿತೈತಣ್ಣ. ಭಾಳ ಏನ್ ಫರ್ಕ್ ಆಗಲ್ಲ. ಬಸ್ನಾಗ ಬರ್ತಾ ನನ್ನ ಜೊತೆಗೆ ಕುಂತಿದ್ಲು. ಹೌದಾ ಮಗನೇ? ಏನು ನೀ ಮಾಡ್ಕೋಬೇಕಂತ ಮಾಡಿಯ? ಒಪ್ಕೊಂಡ ಬಿಟ್ಟಿ? ಹೂ ಅಣ್ಣ, ನಂಗಂತೂ ಭಾರಿ ಇಷ್ಟ ಆಗ್ಬಿಟ್ಲು. ಈಗ ಹಿಂಗದಾಳ. ಇನ್ ದೊಡ್ಡ ಅಂದ್ರೆ ಇನ್ನೂ ಚಂದ ಕಾಳ. ಅವು ಹೇಳಲ್ಲ ಇದೇನ ಎಂತದ ಅನ್ಲಪ್ಪ, ಅದು ಎಂತದ ಮೈನರಿಯ ಶಾಸ್ತ್ರನ ಏನ ಆಗಿಲ್ಲ, ಅದಾತಂದ್ರೆ ಜೊತೆಗೆ ಕುಂದ್ರಿಸಿ ಆರತಿ ಮಾಡ್ಬಿಡಣ ಅಂತೇಳಿ. ಆವತ್ತೆ ಅದೇನ ಆರತಿ ಮಾಡೋ ಹೊತ್ನ್ಯಾಗ ನಾನು ಕೂತ್ಬಿಡ್ತೀನಿ. ಮುಗ್ದೆ ಹೋಗತ್ತೆ. ಹೌದು ತಗೋ, ಇಲ್ಲಿ ಬಾಜು ಮನ್ಯಾಗ ಮಾಡಿದ್ರಲ್ಲ, ಅವ್ ಮದುವೆಯಾಗ ಹುಡುಗನ್ ಬಾಜು ಕುಂದ್ರಿಸಿ ದೊಡ್ಡವರಾದಾಗ ಆರತಿ ಮಾಡ್ಬಿಟ್ರಲ್ಲ, ಅಂದ್ರ ಅವಂಗ ಅಕ್ಕಿ ಅಂತೇಳಿ ಖಾತ್ರಿ ಮಾಡಿದಂಗ ಅದು. ಅದೇ ನೋಡ, ಅದೇ ಹೇಳಿದ್ ನಾನು. ಅದನ್ನ ಮಾಡ್ಬಿಟ್ರೆ ಅಂದ್ರೆ ಆಕಿಗೆ ನಾನು, ನನಗ ಆಕಿ. ಇಲ್ಲ ನಾ ದೊಡ್ಡವ ಅದೇನೆ ಅನ್ನೋದು ನೆನಪಾಯ್ತು ಇಲ್ಲೋ? ಕರ್ಕೊಂಬರಕ್ ಹೋಗಿದ್ ನಾನು, ನೀನಲ್ಲ. ಆತ್ ಬಿಡಪ್ಪ, ನೀನೇ ಮಾಡ್ಕೋ, ನಂಗೇನು ಬೇಕಾಗಿಲ್ಲ. ಆದ್ರೂ ದೊಡ್ಡವನ್ ಮದುವೆ ಆಗ್ಲಾರ್ದ ಸಣ್ಣವಂಗ ಹೆಂಗ್ ಮದುವೆ ಮಾಡ್ತಾರ? ಹಂಗಂತೇಳಿ ಈಗ ನೀನ್ ಮದುವೆ ಆಗಮಟ್ಟ ನಾ ಕಾಯ್ಲೇನು? ಆಗ್ಲಿ, ನೀನು ಇನ್ನೂ ಟೈಮ್ ಬೇಕಾದಷ್ಟು ಐತಲ್ಲ. ಏನು ಅಂತಕ್ಕಿಲ್ಲ, ಏನು ನಾನು ಆಕಿ ಮದುವೆ ಆಗಕತ್ವೇನು? ಹೆಂಗಿದ್ರು ಇಬ್ರದಾಗ ಯಾರು ಒಪ್ಕೊಂಡ್ರು ಸೈ ಅಂದಾಳ. ಈಗ ನಂಗಂತೂ ಇಷ್ಟ ಆಗೈತಪ್ಪ, ನಾನಂತೂ ಮದುವೆ ಮಾಡ್ಕೋತೀನಿ ಅಂತ ಹೇಳಿನಕಿನ್ನ. ಇನ್ ನೀನಂತೂ ಕಣ್ಣ ಹಾಕಕ ಹೋಗ್ಬೇಡ. ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಳಕ್ ಅಡ್ಡಿ ಇಲ್ಲಪ್ಪ. ನೀನು ನೋಡ್ಕೊಂಡ್ಬಿಡು ಪಟ್ ಅಂತೇಳಿ ಹಾಗೆ ಹೋಗ್ಬಿಡ್ತತಿ. ಹೌದಿಲ್ಲ? ಪಟ್ ಅಂತ ಹುಡ್ಕಕ್ಕೆ ಏನು ಹುಡುಗಿಯರು ಏನು ಮಾರ್ಕೆಟ್ನಾಗ ಸಿಗ್ತಾರನ್ಲೇ? ನಿಧಾನ ಮಾಡೋಟು ಹುಡುಕ್ತಾನೆ. ಅವಾಗ ಹೇಳ್ತೇನೆ ಬಿಡು, ಅವನ ಹುಡುಕ್ತಾಳೆ ಚಲೋ ಹುಡುಗಿನೊಂದು. ಸರಿ. ಆದ್ರೂ ಆಕಿ ಹಿಂಗದಾಳ ಅಂತ ಗೊತ್ತಾಗಿದ್ರೆ ನಾನೇ ಹೋಗಿದ್ದೆ ಕರ್ಕೊಂಬರಾಕ. ನನ್ನ ಮಕನೇ ನೋಡಿದ್ದಿಲ್ಲಲ್ಲ, ಹಂಗಾಗಿ ಹೋಗ್ಲಿಲ್ಲ. ಇರ್ಲಿ ನಾನು ಮದುವೆ ಆಗೋ ಮಟ ನೀ ಕಾಯ್ಲೇಬೇಕು. ನನಗೆ ಮದುವೆ ಫಿಕ್ಸ್ ಆಗೋ ಮಟನು ಏನು ಮಾಡೋಕ್ಕಾಗಲ್ತಮ್ಮ. ಅಣ್ಣ ಒಳಗ್ ಕುಂತಾಳ, ನಾಳೆ ಹೋಗ್ತೀನಿ. ಏನ್ರ ಮಾತಾಡ್ಸ್ಕೊಂತ ಕುಂದಿರ್ತೀನಿ. ಅಯ್ಯೋ ದೇವ್ರೆ, ಇದೇನು ಈಗ ಬಿಟ್ರಿ ಈಗ ಮದುವೆ ಆಗಂಕ ಅಂತ ನೀನು? ಹೋಗ್ಲಿ ಮಾಡ್ಕೊಲಿ. ಏನ ಆ ಹುಡುಗಿಗೋಸ್ಕರ ನಾನು ಅವನು ಜಗಳ ಮಾಡತ್ತೀವಿ ಅಂದ್ಕೊಂಡ್ರೆ ಸಾಧ್ಯನೇ ಇಲ್ಲ. ನನಗೀಗಾಗಲೇ ಒಂದು ಹುಡುಗಿ ಸಿಕ್ಕಾಳ, ಭಾಳ ಇಷ್ಟನೂ ಆಗ್ಯಾಳಪ್ಪ. ಆದರೆ ಆಕೆಗೆ ನಾನು ಒಪ್ಪಿಗೆ ಇಲ್ಲ. ಹೆಂಗಿದ್ರು ನಾನು ಒಳ್ಳೆ ಕೆಲಸದಾಗ ಅದೇನಿ. ನಮ್ಮವನು ಈಗ ಸದ್ಯ ಏನು ಮದುವೆ ಮಾಡೋ ಮಾತಾಡಿದ್ದಿಲ್ಲ. ಇವನು ಮತ್ತು ಹಿಂದಗಡೆ ಒಲ್ಲೊಂದು ಅಕಸ್ಮಾತ್ ಆಕಿನ ನನಗೆ ಮದುವೆ ಮಾಡ್ಕೊಂಡ್ರೆ ಏನು ಮಾಡಲಿ? ಅದಕ್ಕೆ ಸುಳ್ಳ ನಾ ಮಾಡ್ಕೊತೆ ನಂಗಿಷ್ಟ ಅಂತ ಅಂದೆ ಬೇಕಂತೇಳೆ. ಇವ ಆಕಿ ಗಟ್ಟಿ ಆಗಲಿ ಅಂತೇಳಿ. ಈಗ ಖಾತ್ರಿ ಆಯ್ತು ನಂಗೆ, ಅವಂಗೆ ಆಕಿ ಭಾಳ ಇಷ್ಟ ಆಗ್ಯಾಳ ಅಂತ ಆತು. ಅವನೇ ಮಾಡ್ಕೊಳ್ಲಿಕ್ಕಿನ. ಅಷ್ಟರೊಳಗೆ ನಾನೊಂದು ಹುಡುಗಿ ಹುಡುಕ್ತೀನಿ ಅನ್ನೋಕೇನು ಸಿಕ್ಕಾಳ. ಆಕಿ ಒಪ್ಕೊಳ್ಳ ನೋಡೋಣ ಏನಾಕತ್ತ, ಎಲ್ಲಿಗೆ ಹೋಗ್ಬಿಡ್ತತ ಅಂತೇಳಿ.